ಲೀಲಾ ಅವರೇ, ನೀವು ಯಾಕೇನು ಮಾತಾಡ್ತಾನೆ ಇಲ್ಲ? ಓ, ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ನರ್ವಸ್ ಆಗಿದ್ದೀರಾ ಅನ್ಸುತ್ತೆ. ನಂತರ ನನ್ನ ಬಗ್ಗೆ ನಾನು ಓಪನ್ ಆಗಿ ಹೇಳ್ತೀನಿ. ನಾನು ತುಂಬ ಸಿಂಪಲ್ ಹುಡುಗ, ತುಂಬ ಮಾತಾಡ್ತೀನಿ. ನಿಮ್ಮ ಹತ್ರ ಮಾತ್ರ ನನ್ನ ಲೈಫಲ್ಲಿ ಇದುವರೆಗೂ ಬ್ಯೂಟಿಫುಲ್ ಪ್ಲೇಸಸ್ನ ನೋಡೋದೇ ನಂಗೆ ದೊಡ್ಡ ಖುಷಿ. ಬಟ್ ಈಗ ಅದು ಚೇಂಜ್ ಆಗಿದೆ. ಯಾಕೆ ಅಂದರೆ ನಿಮ್ಮನ್ನು ನೋಡಿದ್ಮೇಲೆ ನಿಮಗಿಂತ ಬ್ಯೂಟಿಫುಲ್ ಆಗಿರೋದು ಈ ಜಗತ್ತಲ್ಲಿ ಯಾವುದೂ ಇಲ್ಲ ಅಂತ ಅನ್ನಿಸ್ತು. ತಲೆ ಮೇಲೆ ತಗೊಂಡು ಏನಾದ್ರು ಹಾಕ್ಬಿಡಿ. ನಮ್ಮ ಮನೆ ಕಡೆ ಫೈನಾನ್ಷಿಯಲ್ ಸ್ಟೇಟಸ್ ತುಂಬ ಚೆನ್ನಾಗಿದೆ. ನಾನು ನೋಡೋಕ್ಕೆ ರೋಮಿಯೋ ಥರ ಇದ್ರು. ಬಿಸ್ನೆಸ್ಸು ಮಾಡ್ತೀನಪ್ಪ. ನನಗೆ ಮಕ್ಳು ಥರ ಖುಷಿಯಾಗಿರೋದಕ್ಕೆ ಇಷ್ಟ. ಕೋಪ ಮಾಡಿಕೊಂಡು ಮುಖ ಸಿಂಡಿಸ್ಕೊಂಡು ದೊಡ್ಡ ಮನುಷ್ಯನ ಥರ ಆಡ್ತಾರಲ್ಲ, ಅದೆಲ್ಲ ನನಗೆ ಇಷ್ಟನೇ ಆಗಲ್ಲ. ಅಯ್ಯೋ, ನಾನು ನೋಡಿ ಬರೀ ನನ್ನ ಬಗ್ಗೆನೇ ಹೇಳ್ತಾಯಿನಿ. ನಿಮ್ಮ ಬಗ್ಗೆ ಏನಾದರೂ ಹೇಳಿ. ನಿಮ್ಗೇನು ಇಷ್ಟ? ಅಕ್ಕಂಗೇನು ಇಷ್ಟನೋ ಅದೇ. ವಾವ್, ಅದು ಯಾವುದೋ ಕನ್ನಡ ಫಿಲಮಲ್ಲಿ ಶ್ರುತಿ ಅವರು ಶಿವಣ್ಣನ ತಂಗಿ ಮಾಡಿದಾರಲ್ಲ, ಆ ಥರನಾ ನೀವು? ವೆರಿ ನೈಸ್. ನಿಮ್ಮ ಫೇವ್ರೆಟ್ ಸ್ಟಾರ್ ಯಾರು? ಅಕ್ಕಂಗೆ ಯಾರು ಇಷ್ಟನೋ ಅವರೇ. ಇದೇನ್ರಿ ಇದು? ಏನು ಕೇಳಿದ್ರು ಅಕ್ಕ ಅಕ್ಕ ಅಂತ ಹೇಳ್ತಿದ್ದೀರಾ? ನಿಮ್ಗೆ ಇಷ್ಟ ಇರೋದು ಯಾವುದೂ ಇಲ್ವಾ? ಇಷ್ಟ ಇದೆ, ಆದರೆ ಅದು ನಂಗೆ ಸಿಗಲ್ಲ. ಇಷ್ಟ ಇದೆ ಆದರೂ ನಿಮಗೆ ಸಿಗಲ್ಲ ಅಂದರೆ, ಓ ಚಂದಮಾಮ, ರೈಟ್? ಎಸ್, ಚಂದಮಾಮ. ನಗ್ಬೇಡ ಕಣೋ, ಹೀಗೆ ನಕ್ರೆ ನನಗೆ ಇರಿಟೇಟ್ ಆಗುತ್ತೆ. ಆಮೇಲೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಓಕೆ ಓಕೆ, ದಟ್ ವಾಸ್ ಎ ಜೋಕ್. ನಂಗೆ ಗೊತ್ತು ಲೀಲಾ ಅವರೇ, ನಿಮ್ಮ ಪಾಸ್ಟ್ ಲೈಫ್ ಒಂದಿದೆ ಅಂತ. ಬಟ್ ಅದು ನನಗೆ ಮ್ಯಾಟ್ರ್ ಆಗಲ್ಲ, ಯಾಕಂದ್ರೆ ನೀವು ತುಂಬ ಒಳ್ಳೆಯವರು ಅಂತ ನಂಗೆ ಗೊತ್ತು. ಅಷ್ಟು ಸಾಕು. ನಿಮ್ಮ ಪಾಸ್ಟಲ್ಲಿ ಏನೇ ಆಗಿರಲಿ ತೆಗೆದು ಡಸ್ಟ್ಬಿನ್ಗೆ ಹಾಕ್ಬಿಡಿ. ಹೊಸದಾಗಿ ಲೈಫ್ ಸ್ಟಾರ್ಟ್ ಮಾಡಬೇಕು ಅಷ್ಟೇ. ನನ್ನ ಒಪಿನಿಯನ್ ನಿಮಗೆ ನಾನು ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ನಿಮಗೆ ನನ್ನ ಬಗ್ಗೆ ಏನು ಅನ್ನಿಸ್ತು? ನಿಮಗೆ ನಾನು ಇಷ್ಟ ಆದ್ನಾ? ಮಾತಾಡೋಕ್ಕಾಗಲಿಲ್ಲ, ಇಲ್ಲೇ ಬರಬೇಕು. ನನ್ನ ತಲೆ ತಿನ್ನಕ್ಕೆ ವಾಪಸ್ ಹೋಗ್ಬೇಕು. ಅನು ಮಾತಾಡಿ. ಇವಳೇನಂತ ತ್ರಿಪುರ ಸುಂದರಿ ಏನಲ್ಲ. ನೀವು ಹೂ ಅಂದರೆ ಮದುವೆ ಆಗೋದಕ್ಕೆ ತುದಿ ಕಾಲಲ್ಲಿ ನಿಂತಿರ್ತಾಳೆ. ಹೋಗಿ ಹೋಗಿ ಇಂಥ ಹುಡುಗ ಕಣ್ಮುಂದೆ ನಿಂತಿದ್ರು ತಲೆ ಬಗ್ಗಿಸ್ಕೊಂಡು ನಿಂತಿದ್ದಾಳಲ್ಲ. ಮಿಡಲ್ ಕ್ಲಾಸ್ ಜನ. ಲೀಲಾ ಅವರೇ, ಆ್ಯಕ್ಚುಲಿ ಅತ್ತೆ, ಲೀಲಾ ಅನೂಪ ಅವ್ರನ್ನ ಒಪ್ತಾಳೆ ಅಂತ ನಿಮ್ಗೆ ಅನ್ಸುತ್ತಾ? ಬೇಗ ಹೇಳಿ, ಟೈಮ್ ಆಗ್ತಿದೆ. ಹೇಳ್ತೀನಿ. ಬೇಸಿಕಲಿ ನಾನು ಸಿಕ್ಕಾಪಟ್ಟೆ ಫಾರ್ವರ್ಡ್, ಯಾರ ಹತ್ರ ಬೇಕಾದರೂ ಮಾತಾಡ್ಬಿಡ್ತೀನಿ. ಬಟ್ ಫಸ್ಟ್ ಟೈಮ್ ನಿನ್ನ ನೋಡಿದಾಗಿಂದ ಮಾತೇ ಬರ್ತಿಲ್ಲ. ನರ್ವಸ್ ಫೀಲ್ ಆಗ್ತಿದೆ. ಎಕ್ಸಾಮ್ಸ್ಗೆ ಹೋಗೋ ಸ್ಟೂಡೆಂಟ್ಸ್ ಥರ. ವೆರಿ ಪೂರ್ ಜೋಕ್, ರೈಟ್? ಲೀಲಾ ನನ್ನ ತಂಗಿ, ಅವಳಿಗೆ ಸೂಕ್ಷ್ಮಗಳೆಲ್ಲ ಬೇಗ ಅರ್ಥ ಆಗುತ್ತೆ. ಅದನ್ನೆಲ್ಲ ಯೋಚನೆ ಮಾಡಿ ನೋಡಿದ್ರೆ ಅವಳು ಒಪ್ಕೋತಾಳೆ ಅಂತ ನನಗನ್ನಿಸ್ತಿದೆ. ನೋ ವಾಟ್ ಲೀಲಾ ಅವರೇ, ಎಲ್ಲರೂ ಇದ್ದಾಗ ಮಾತಾಡೋದು ತುಂಬ ಈಸಿ. ಬಟ್ ಈ ಥರ ಪ್ರೈವೇಟಾಗಿ ಬಂದು ಮಾತಾಡೋದು ಸಿಕ್ಕಾಪಟ್ಟೆ ಕಷ್ಟ. ಐ ನೋ, ಕರೆದಿದ್ದಾನೆ. ಬಟ್ ಈಗ ಅನ್ನಿಸ್ತಿದೆ ಅಲ್ಲೇ ಮಾತಾಡ್ಬೋದಾಗಿತ್ತಲ್ವಾ ಅಂತ. ಸರಿ, ಹಾಗಿದ್ರೆ ಅಲ್ಲೇ ಹೋಗಿ ಮಾತಾಡೋಣ. ಹೇ ಪ್ಲೀಸ್ ಸ್ಟಾಪ್. ನಾನು ಮಾತಾಡ್ತೀನಿ, ಸ್ವಲ್ಪ ಟೈಮ್ ಕೊಡಿ. ಲೆಟ್ ಮೀ ಬ್ರೀತ್ ಫಸ್ಟ್. ಮದುವೆ ಆಗಿರೋ ಹುಡುಗಿ ಕಣೋ ಅವರು. ಆ ಹೆಣ್ಣ ಹತ್ರ ಮಾತಾಡೋಷ್ಟು ಅಷ್ಟು ಸುಲಭ ಅಲ್ಲ. ಅನು, ಯಾಕೆಷ್ಟು ನರ್ವಸ್ ಆಗ್ತಿದ್ದೀರಾ? ಅವಳು ಇನ್ನೇನು ಎಡ್ವಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಪ್ಲೀಸ್ ಮಾತಾಡಿ ಹ್ಞೂ ಅಂದ್ಬಿಡಿ. ಓಕೆ, ಧೈರ್ಯ ತಗೊಂಡು ಒಂದು ಮಾತು ಕೇಳ್ತೀನಿ. ಡೈರೆಕ್ಟಾಗಿ ಉತ್ತರ ಕೊಡಬೇಕು. ನಿಮಗೆ ನಾನು ಇಷ್ಟ ಆದ್ನಾ? ಇಷ್ಟ ಆಗಲಿಲ್ಲ.
ವೇಳೆ ಲೀಲಾಗ್ ಇಷ್ಟ ಆಗಲಿಲ್ಲ ಅಂದರೂ ಕೂಡ ಅದು ಆ ಕ್ಷಣಕ್ಕೆ ಮಾತ್ರ. ಯಾಕಂದರೆ ಎಷ್ಟೋ ಜನ ಹುಡುಗರಲ್ಲಿ ನಾನೇ ಪರ್ಸ್ನಲ್ ಆಗಿ ಅನೂಪ್ನ ಸೆಲೆಕ್ಟ್ ಮಾಡಿದ್ದೀನಿ. ಅನೂಪ್ ತುಂಬ ಒಳ್ಳೆ ಹುಡುಗ. ಲೀಲಾಗೆ ಅವನ್ನ ನೋಡಿದ ತಕ್ಷಣ ಅವನ ಬಗ್ಗೆ ಗೊತ್ತಿಲ್ಲದೆ ಒಪ್ಕೊಳ್ಳೋದಕ್ಕೆ ಅವಳಿಗೆ ಕಷ್ಟ ಆಗ್ಬೋದು. ಆದರೆ ಅವಳಿಗಿಷ್ಟ ಇಲ್ಲದೆ ಇದ್ರೂ ಕೂಡ ಅವಳು ಒಪ್ಕೊಳ್ಳೇಬೇಕು. ಯಾಕೆ? ಯಾಕಂದರೆ ಲೀಲಾ ನನಗೆ ಮಾತು ಕೊಟ್ಟಿದ್ದಾಳೆ, ನೀವೇನು ಹೇಳಿದ್ರು ಕೇಳ್ತೀನಿ ಅಂತ. ಸೊ ಅವಳು ಒಪ್ಕೊಳ್ಳಿಲ್ಲ ಅಂದರೂ ಅವಳನ್ನು ಒಪ್ಸೋ ಜವಾಬ್ದಾರಿ ನಂದು. ಯಾಕೆ ನಾನು ಇಷ್ಟ ಆಗಿಲ್ಲ? ಪ್ಲೀಸ್ ಗಿವ್ ಮಿ ಒನ್ ರೀಸನ್ ನಾನು ಯಾಕೆ ಇಷ್ಟ ಆಗಿಲ್ಲ ಅಂತ. ಅಕ್ಕ ಹೇಳಿದ್ದಷ್ಟೇ ನಾನು ಮಾಡೋದು. ಪ್ಲೀಸ್ ಬೇರೆ ಇನ್ನೇನು ನಾನು ಕೇಳಬೇಡಿ. ಗೊತ್ತಿತ್ತು ಏನೋ ಒಂದು ಮಾಡಿ ಎಲ್ಲ ಸರ್ವನಾಶ ಮಾಡ್ತಾಳೆ ಅಂತ. ಇವಳು ಬುದ್ಧಿ ಬರೋದಿಲ್ಲ. ಛೇ, ವಾವ್, ಶಿ ಇಸ್ ಸೋ ಫ್ರ್ಯಾಂಕ್ ಮ್ಯಾನ್. ಶಿ ಇಸ್ ಸೋ ಕ್ಯೂಟ್. ಶಿ ಈಸ್ ದ ರೈಟ್ ಗರ್ಲ್. ಲೀಲಾ ಅವರೇ, ಲೀಲಾ ಅವರೇ. ಅನು, ಲೀಲಾ ಇಬ್ರು ಮನ್ಸ್ ಬಿಚ್ಚಿ ಮಾತಾಡಿದ್ರಾ? ಮಾತಾಡಬೇಕು ಅಂತಾನೆ ಹೋದೆ, ಬಟ್ ಆಗಲಿಲ್ಲ. ಲೀಲಾ ಅವರು ತುಂಬ ನಾಚ್ಕೋತಾರೆ. ಯಾಕೆ ಲೀಲಾ, ಮಾತಾಡೋದಲ್ವಾ? ಸೊ ಫೈನಲಿ ಏನು ಡಿಸೈಡ್ ಮಾಡಿದ್ರಿ? ಅನು, ನಿಮ್ಗೇನಾದರೂ ಟೈಮ್ ಬೇಕಾ? ಅಯ್ಯಯ್ಯೋ, ಟೈಮ್ ತೊಗೊಂಡು ಲೆಟ್ರ್ ಬರ್ದು ತಿಳಿಸ್ತೀನಿ, ಫೋನ್ ಮಾಡಿ ಹೇಳ್ತೀನಿ ಅಂತ ಏನಾದರೂ ಹೇಳಿದ್ರೆ ಈ ಪ್ರಪಂಚದಲ್ಲಿ ನನ್ನಂಥ ಮುಟ್ಟಾಳೆ ಯಾರೂ ಇಲ್ಲ ಅಂತ ಪ್ರೂವ್ ಆಗ್ಬಿಡುತ್ತೆ. ಅಂದರೆ ಲೀಲಾ ಅವರು ನನಗೆ ತುಂಬ ಇಷ್ಟ. ಅದು ಅಬ್ಬಾ, ನಿಮಗೆ ಒಪ್ಪಿಗೆ ಆಗುತ್ತೋ ಇಲ್ವೋ ಅಂತ ನಮಗೆಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಅನು? ಓಕೆ ಆಗುತ್ತೋ ಇಲ್ವೋ ಅಂತ ನೀವು ಟೆನ್ಷನ್ ಮಾಡ್ಕೊಂಡಿದ್ರಿ. ಲೀಲಾ ಅವರು ನನ್ನ ಓಕೆ ಮಾಡ್ತಾರೋ ಇಲ್ವೋ ಅಂತ ನಾನು ಟೆನ್ಷನ್ ಮಾಡ್ಕೊಂಡಿದ್ದೆ. ಲೀಲಾ, ನಿನಗೆ ಅನೂಪ್ ಓಕೆನಾ? ಒಂದು ನಿಮಿಷ, ಇದನ್ನೆಲ್ಲ ನೀವು ಆಮೇಲೆ ಕೇಳಿ. ನನ್ನ ಮನಸ್ಸಲ್ಲಿ ಏನಿದೆ ನಾನು ಹೇಳಿದ್ದೀನಿ, ನೀವೆಲ್ಲ ಕೂತ್ಕೊಂಡು ಮಾತಾಡ್ಕೊಳ್ಳಿ. ನಿಮಗೆ ಓಕೆ ಅನ್ಸಿದ್ರೆ ನಂಗೊಂದು ಮಿಸ್ ಕಾಲ್ ಕೊಡಿ, ನಾನು ಫ್ಯಾಮಿಲಿನ ಕರ್ಕೊಂಬರ್ತೀನಿ. ಆಮೇಲೆ ನೀವು ಎಲ್ಲಿ ಹೇಳ್ತೀರೋ ಅಲ್ಲಿ ಬಂದು ತಾಳಿ ಕಟ್ತೀನಿ. ಇದೆಲ್ಲ ಇಷ್ಟು ಈಸಿಯಾಗಿ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಥ್ಯಾಂಕ್ ಯು ಅನೂಪ್. ಥ್ಯಾಂಕ್ಸ್ ನಾನು ನಿಮಗೆ ಹೇಳಬೇಕು. ಇಂಥ ಹುಡುಗಿನ ನನ್ನ ಲೈಫಲ್ಲಿ ತರೋದಕ್ಕೆ ನೀವು ತುಂಬ ಎಫರ್ಟ್ ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ನಾನು ಇನ್ನು ಬರ್ತೀನಿ. ಲೀಲಾ ಅವರೇ, ಬರ್ತೀನಿ. ಬಾಯ್. ಲೀಲಾ, ಲೀಲಾ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ಖುಷಿಗೆ ಕಾರಣನೇ ನೀನು. ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ಒಪ್ಕೊಂಡ್ಯಲ್ಲ, ಥ್ಯಾಂಕ್ ಯು ಸೋ ಮಚ್ ಲೀಲಾ. ಅಕ್ಕ, ಅದು ನೋಡು, ನೀನೇನು ಹೇಳಬೇಡ. ನಾನು ಈ ಖುಷಿನ ಅನುಭವಿಸ್ಬೇಕು. ಫಸ್ಟ್ ಟೈಮ್ ನಿನ್ಗೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಕೆಲಸ ಸಕ್ಸಸ್ ಆಗಿದೆ. ಅನೂಪ್ ಒಪ್ಕೊಂಡು ಹೋಗಿದ್ದಾನೆ. ನನಗಿದನ್ನು ನಂಬೋಕೆ ಆಗ್ತಿಲ್ಲ ಲೀಲಾ. ಅತ್ತೆ, ನಿಮ್ಮ ಒಳ್ಳೆತನಕ್ಕೆ ನೀವು ಕೈ ಹಿಡಿದ ಕೆಲಸ ಎಲ್ಲ ಸಕ್ಸಸ್ ಆಗೇ ಆಗುತ್ತೆ. ಲೀಲಾ, ಲೀಲಾ ಪರವಾಗಿಲ್ಲ ಬಿಡಿ ಅತ್ತೆ. ಲೀಲಾಗೆ ಇದೆಲ್ಲ ಹೊಸದಲ್ವಾ, ಅದಕ್ಕೆ ಸ್ಟ್ರೈನ್ ಆಗಿರುತ್ತೆ. ಸ್ವಲ್ಪ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಂತೂ ನಿಮಗೆ ಖುಷಿ ಆಯ್ತಲ್ಲ, ನಮಗಷ್ಟೇ ಸಾಕು. ಇವಳು ಅನ್ಕೊಂಡ್ ಹಾಗಾಗ್ಲಿಲ್ವಲ್ಲ, ಅದಕ್ಕೆ ಅಳು ಬಂತು ಅನ್ಸುತ್ತೆ. ಆದ್ರೆ ನಾವ್ ಅನ್ಕೊಂಡ್ ಹಾಗಾಯ್ತಲ್ಲ ಅಕ್ಕ. ಹಾಗಿದ್ರೆ ನಾವು ಸೆಲೆಬ್ರೇಟ್ ಮಾಡ್ಬೇಕಲ್ವಾ?
ಅಫ್ಕೋರ್ಸ್ ಸರು, ಇಷ್ಟು ವರ್ಷ ನಾವು ಪಟ್ಟ ಕಷ್ಟಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ಲೀಲಾ ಏನು ಮಾಡಕ್ಕಾಗ್ದೆ, ಏನು ಮಾತಾಡಕ್ಕಾಗ್ದೆ, ಏನು ಹೇಳಕ್ಕಾಗ್ದೆ, ಯಾರಿಗೂ ಮುಖ ತೋರ್ಸಕ್ಕಾಗ್ದೆ ಒಳಗಡೆ ಹೋಗಿ ಅಳ್ತಾ ಕೂತಿದ್ದಾಳಲ್ಲ. ಇನ್ ಇವಳಿಗೊಂದು ಮದ್ವೆ ಮಾಡಿಸಿ ಈ ಮನೆಯಿಂದ ಹೊರಗೆ ಹಾಕಿದ್ರೆ ನಮ್ ಕೆಲ್ಸ ಮುಗೀತು. ನಡಿ ಹೋಗೋಣ. ಲೀಲಾ 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 ಬಾಗಲ್ ತೆಗಿಯಮ್ಮ. ಲೀಲಾ ಈ ಅಜ್ಜಿ ಜೊತೆನೂ ಮಾತಾಡೋದಿಲ್ವಾ ನೀನು? ಲೀಲಾ ಬಾಗಲ್ ತೆಗಿಯಮ್ಮ. ಅಜ್ಜಿ ಪ್ಲೀಸ್, ನಾನು ಒಬ್ಳೇ ಇರಬೇಕು. ನನ್ನ ಒಬ್ಬಂಟಿಯಾಗಿರೋದಕ್ಕೆ ಬಿಟ್ಬಿಡಿ. ಆಯ್ತಮ್ಮ, ನಿಂಗೆ ಎಷ್ಟು ಸಮಯ ಬೇಕೋ ಅಷ್ಟು ತಗೋ. ಅದು ನೋಡು, ಹೆದರ್ಬೇಡಮ್ಮ, ನಾನಿದ್ದೀನಿ, ನೀ ಹೆದರ್ಬೇಡ. ಮಾ, ಈಗ ಬಂದಿಯಲ್ಲೋ? ಯಾಕಮ್ಮ, ಯಾಕೆ ಗಾಬರಿ ಆಗಿದ್ಯಾ? ಇದೇ ಪ್ರಶ್ನೆನೇ ಇನ್ನೊಂದು ಸ್ವಲ್ಪ ಮೊದಲೇ ಬಂದು ಕೇಳಬಾರ್ದಿತ್ತ? ಏನು ಅದನ್ನು ಬಿಡಿಸಿ ಹೇಳು, ಯಾಕೆ ಅರ್ಜೆಂಟ್ ಕರೆದೆ? ಏನಂತ ಹೇಳೋ ರಾಮ್, ಕೈ ಮುಗಿಯೋಕ್ಕೆ 100 ದೇವರಿದ್ರು ಮನೆ ದೇವ್ರು ಒಂದೇ ಕಣೋ. ಆದ್ರೆ ಇವತ್ತು ಅಮ್ಮ, ನೀನು ಈ ಥರ ಒಗ್ಟೋಗ್ಟಾಗಿ ಮಾತಾಡಿದ್ರೆ ನನಗೇನು ಅರ್ಥ ಆಗತ್ತೆ ಹೇಳು? ಸಮಾಧಾನವಾಗಿ ನನಗೆ ಎಲ್ಲ ವಿಷಯ ಹೇಳು. ಹುಡುಗ ಬರಲಿ, ಹುಡುಗಿ ನೋಡ್ಲಿ, ಒಪ್ಕೊಳ್ಳಿ, ಚೌಟ್ರಿ ಬುಕ್ ಮಾಡಲಿ, ಹಸೆ ಮನೆ ಮೇಲೆ ಕೂರಿಸ್ಲಿ, ಪುರೋಹಿತರು ಗಟ್ಟಿ ಮೇಲೆ ಅಣ್ಲಿ. ಆದರೆ ಯಾವ ಹೂ ಯಾರ ಮುಡಿಗೆ ಹೋಗಿ ಸೇರಬೇಕು ಅದು ಸೇರುತ್ತೆ. ಶರೂಪ್ ಬಾಸ್, ನೀವು ಇಲ್ಲೇ ಇದ್ದೀರಾ? ನೀವು ಇಲ್ಲೇ ಇರಿ, ಅಥವಾ ಆಫೀಸ್ಗೆ ಹೋಗಿ, ಅಥವಾ ಆಫೀಸ್ ಕೆಲಸದಲ್ಲಿ ಫಾರಿನ್ಗೆ ಹೋಗಿ. ಆದರೆ ಕೊನೆ ಮೂಮೆಂಟ್ಗೆ ನೀವು ಬಂದೇ ಬರ್ತೀರಾ. ಅದು ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀರಾ ಸರ್. ಇಡಿಯಟ್, ಯಾವ ಲೋಕದಲ್ಲಿದ್ದೇನೆ? ರಾಮಲೀಲ ಪ್ರೇಮ ಲೋಕದಲ್ಲಿದ್ದೀನಿ ಸರ್. ವಿಶ್ವರೂಪ್ ಸರ್ ಕರೆದ್ರ? ಮನೇಲಿ ಏನಾಯ್ತು, ಅಮ್ಮ ಯಾಕಿಷ್ಟು ಗಾಬರಿ ಆಗಿದ್ದಾರೆ ಅದನ್ನ ಮೊದಲು ಹೇಳು. ಬಾಸ್, ಅದು ಲೀಲಾ ಮೇಡಮ್ನ ನೋಡೋಕ್ಕೆ ಅಂತರ ಮೇಡಮ್ ಒಂದು ಹುಡುಗನ ಕರೆಸಿದ್ರು, ನೋಡ್ಕೊಂಡು ಹೋದ. ಇದನ್ನ ಹೇಳಕ್ಕೆ ಅಂತಾನೆ ನಾನು ನಿನ್ಗೆ ಅಷ್ಟು ಸಲ ಫೋನ್ ಮಾಡಿದ್ದು, ಅವಸರದಲ್ಲಿ ಮನೆಗೆ ಬಾ ಅಂತ ಕರೆದಿದ್ದು. ನಾನು ಏನೂ ಮಾಡೋ ಪರಿಸ್ಥಿತಿಲಿ ಇರ್ಲಿಲ್ಲಪ್ಪ. ರಾಮ್, ರಾಮ್ ಒಂಚೂರು ನಿಂತ್ಕೋಪ್ಪ. ರಾಮ್, ರಾಮ್. ಅಭಿ ಈಗ ಬಂದ್ರಾ? ಮೀಟಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ್ರಾ? ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ಮಾಡಿರೋ ಅನಾಹುತನ ಕಣ್ಣಾರ ನೋಡ್ಬೋದಿತ್ತು ಅಂತ ಹೇಳ್ತಿದ್ಯಾ? ಅಭಿ ಏನ್ ಹೇಳ್ತಿದ್ದೀರಾ? ಅಂತರ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ದೇ ಇರೋ ಹೊಟ್ಟೆಲ್ಲ ಮಾತಾಡ್ತಿದ್ಯಾ? ಓ, ಅನೂಪ್ ಬಗ್ಗೆನಾ? ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಬೇಕು ಅಂತಲೇ ಬಂದೆ, ಆದರೆ ನೀವು ಮೀಟಿಂಗ್ ಇದೆ ಅಂತ ಅರ್ಜೆಂಟಲ್ಲಿ ಹೊರಟಿದ್ರಿ. ಸೊ ಪ್ಲ್ಯಾನ್ ಪ್ರಕಾರ ಏನಾಗಬೇಕಿತ್ತೋ ಅದೆಲ್ಲ ಮಾಡಿಬಿಟ್ಟೆ. ನಿಮಗೆ ವಿಷಯ ಗೊತ್ತಾದ್ಮೇಲೆ ನೀವು ಸರ್ಪ್ರೈಸ್ ಆಗ್ತೀರಾ ಅಂತ ಅಂದ್ಕೊಂಡೆ, ಆದರೆ ನೀವು ಇಷ್ಟೊಂದು ಕೋಪ ಮಾಡ್ಕೋತೀರಾ ಅಂತ ಗೊತ್ತಿರಲಿಲ್ಲ. ಸರ್ಪ್ರೈಸಾ? ಇದು ನಿನಗೆ ಸರ್ಪ್ರೈಸಾ? ಅಭಿ ಯಾಕೆ ಇಷ್ಟೊಂದು ಕೋಪ? ಆ್ಯಕ್ಚುಲಿ ಅನೂಪ್ ತುಂಬ ಒಳ್ಳೆ ಹುಡುಗ, ಅವನು ಲೀಲಾನ ಒಪ್ಕೊಂಡು ಹೋಗಿದ್ದಾನೆ. ಖುಷಿ ಪಡೋ ವಿಷಯಕ್ಕೆ ಯಾಕೆ ಇಷ್ಟೊಂದು?
ಯಾರನ್ನ ಕೇಳಿ ಹುಡುಗನ ಕರೆಸ್ತೆ? ಯಾರನ್ನ ಕೇಳಿ ನೀನು ಲೀಲನಿಗೆ ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೆ? ಅಭಿ, ನಾನು ಅವತ್ತೇ ಹೇಳಿದ್ನಲ್ಲ, ಲೀಲಾ ಲೈಫ್ ಚೆನ್ನಾಗಿರ್ಬೇಕು, ಅವಳ ಲೈಫ್ ಸೆಟ್ಲ್ ಆಗಬೇಕು ಅಂತ. ನಿನ್ನ ಮನಸ್ಸಲ್ಲಿ ಲೀಲಂಗೆ ಮದುವೆ ಮಾಡಿಸ್ಬೇಕು ಅನ್ನೋ ಆಲೋಚನೆ ಇದೆ ಅಂತ ಗೊತ್ತಿದ್ದರೆ ನಿನ್ನನ್ನು ಇಷ್ಟು ಮುಂದುವರಿಯಕ್ಕೆ ಬಿಡ್ತಾ ಇರಲಿಲ್ಲ ನಾನು. ಅಕ್ಕ, ಏನಕ್ಕ ಇದು? ಜನ ಹೀಗೆ ಮಾತಾಡ್ತಿರೋದು? ಅಂತರ ಅತ್ತೆನ ಹೂ ಥರ ನೋಡ್ಕೊಳ್ತಿದ್ರು, ಇವತ್ತು ಇಷ್ಟೊಂದು ರೇಗಾಡ್ತಿದ್ದಾರೆ. ನನಗೇನು ಅರ್ಥ ಆಗ್ತಿಲ್ಲ. ನನಗೆ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ. ಆದರೆ ವಿಷಯ ಮುಂದುವರಿಯೋವರೆಗೂ ಏಜಿಗೆ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತೇ ಹೀಗಾಗೋಯ್ತು. ಅಭಿ, ಲೀಲಾ ಲೈಫ್ ಚೆನ್ನಾಗಿರ್ಬಾರ್ದಾ? ಅವಳ ಲೈಫ್ ಸೆಟ್ಲ್ ಆಗ್ಬಾರ್ದಾ? ನೀವೇ ಹೇಳಿ. ಅರೆ, ಅವಳ ಜೀವನ ಸೆಟ್ಲ್ ಮಾಡಕ್ ನೀನ್ ಯಾರು? ನೀನು ನನ್ನನ್ನು ಕೇಳದೆ ಈ ನಿರ್ಧಾರ ಯಾಕೆ ತಗೊಂಡೆ? ನೀನು ಯಾಕೆ ತಗೊಂಡೆ? ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ ಅಂತ. ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ ನೀನು. ಅಕ್ಕ, ಅಂತರ ಅತ್ತೆ ಏಜಿಗೆ ವಿಷಯ ತಿಳಿಸ್ತೀನಿ ಅಂತಂದಾಗ ನಾವೇ ತಡೆದಿದ್ದು. ಏಜಿಗೇನಾದರೂ ಅದು ನಾವೇ ಅಂತ ಗೊತ್ತಾದ್ರೆ ನಮ್ಮ ಕತೆ ಅಷ್ಟೇ. ನೀನು ಒಂದೇ ಒಂದು ಮಾತು ನನ್ನನ್ನು ಕೇಳಬೇಕಿತ್ತು. ಇರೋ ವಿಷಯ ನಾನು ಬಿಡಿಸಿ ಹೇಳ್ತಾ ಇದ್ದೇನೆ. ಬಟ್ ವಾಟ್ ಎವರ್ ಯು ಹ್ಯಾವ್ ಡನ್ ಇಸ್ ರಾಂಗ್. ತಪ್ಪು ನೀನು ಮಾಡಿರೋದು. ಸರಿ, ನಂದೇ ತಪ್ಪು ಅಂತ ಹೇಳ್ತಿದ್ದೀರಲ್ಲ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ. ಲೀಲಾ ಯಾಕೆ ಮದುವೆ ಆಗಬಾರ್ದು? ಹೇಳಿ ಅಭಿ, ನಿಮ್ಮನ್ನೇ ಕೇಳ್ತಿರೋದು. ಲೀಲಾ ಯಾಕೆ ಮದುವೆ ಮಾಡ್ಕೋಬಾರ್ದು? ರಾಮ್, ರಾಮ್, ತುಂಬ ಕೋಪ ಬಂದಿದೆಯೇನೋ? ಬರಬೇಕಾದ್ದೆ. ನೀನು ಕೋಪ ಬರದೇ ಇದ್ದಿದ್ರೆ ಏನೋ ಸಮಸ್ಯೆ ಇದೆ ಅಂತ ಅನ್ಕೋತಾ ಇದ್ದೆ. ಆದರೆ ನಿನಗೆ ಸರಿಯಾದ ಸಮಯಕ್ಕೆ ಸರಿಯಾಗೇ ಕೋಪ ಬಂದಿದೆ. ಇಲ್ಲಮ್ಮ, ನಾನು ಯಾಕೆ ಹಾಗೆ ಮಾಡಿದೆ, ಏನಾಯ್ತು, ಇದನ್ನು ಯೋಚನೆ ಮಾಡೋಕ್ಕೂ ಆಗ್ತಾಯಿಲ್ಲ. ಅದೊಂದು ಮೊಮೆಂಟಲ್ಲಿ ಆಗ ಬಿಹೇವ್ ಮಾಡ್ಬಿಟ್ಟೆ. ಬೇಜಾರು ಮಾಡ್ಕೊಬೇಡ. ಖುಷಿ ಪಡೋ ವಿಚಾರಕ್ಕೆ ಬೇಜಾರು ಯಾಕೋ ಮಾಡ್ಕೊಳ್ಳಿ ದಡ್ಡ. ಏನು ಹೇಳ್ತಿದ್ಯಾ? ಇದರಲ್ಲಿ ಖುಷಿ ಆಗೋಂಥ ವಿಷಯ ಏನಿದೆ? ನನ್ನ ಮಗ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವನ ಕಾಲಿಟ್ಟು ಕಡಲೆಲ್ಲ ಬರೀ ಗೆಲುವು, ಸೋಲೆ ಕಂಡಿಲ್ಲ. ಅವನು ಎಲ್ಲರನ್ನೂ ಚೆನ್ನಾಗಿ ತಿಳ್ಕೊಂಡಿರೋ ಮೇಧಾವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಸತ್ಯ ಕೂಡ. ಆದರೆ ಈ ವಿಷಯದಲ್ಲಿ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ವಲ್ಲ ರಾಮ್. ಅಮ್ಮ, ನೀನು ಏನು ಹೇಳಬೇಕು ಅಂತಿದ್ಯಾ ಅದನ್ನು ನೇರವಾಗಿ ಹೇಳು ಪ್ಲೀಸ್. ಅದಕ್ಕೋಸ್ಕರನೇ ಬಂದಿದ್ದೀನಿ, ಎಲ್ಲ ಹೇಳ್ತೀನಿ. ನಿನಗೆ ಕೋಪ ಯಾಕೆ ಬಂತು?
ಒಂದು ಕ್ಷಣ ಯೋಚನೆ ಮಾಡು. ಲೀಲಾ ನೋಡಕ್ಕೆ ಹುಡುಗ ಬಂದಿದ್ದಾನೆ ಅನ್ನೋ ವಿಷಯ ನೀನು ಇಷ್ಟು ದಿನ ಮುಚ್ಚಿಟ್ಕೊಂಡಿದ್ದ ಕೋಪನ ಇದ್ದಕ್ಕಿದ್ದಾಗೆ ಹೊರಗೆ ಹಾಕೋ ಥರ ಮಾಡ್ತು. ಅದರ ಅರ್ಥ ನಾನಿರೋವಾಗ ಲೀಲಾ ನೋಡಕ್ಕೆ ಇನ್ನೊಬ್ಬ ಹುಡುಗ ಬರಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರೀತಿ ಕಣೋ. ಯಾವುದೇ ಹುಡುಗಿಗೆ ಮದುವೆ ಆಗಕ್ಕೆ ಹುಡುಗ ಬರ್ತಾನೆ ಅಂತಂದ್ರೆ ಖುಷಿಯಿಂದ ಹರಿಸ್ತೀವಿ, ಒಳ್ಳೇದಾಗ್ಲಿ ಅಂತೀವಿ, ಸಾಧ್ಯ ಆದ್ರೆ ಸಹಾಯನೂ ಮಾಡ್ತೀವಿ. ಆದ್ರೆ ನೀನು ಕೋಪ ಮಾಡ್ಕೊಂಡಿದೀಯ. ಅದು ಯಾರ ಮೇಲೆ? ನಿನ್ನ ಪ್ರಾಣ, ನಿನ್ನ ಜೀವ, ನಿನ್ನ ಸರ್ವಸ್ವ ಅಂತಿದ್ದ ಅಂತರ ಮೇಲೆ.